ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಪಾದಯಾತ್ರೆ ಅಂತ JDSನವರು ಹೇಳ್ತಾ ಇದ್ದಾರೆ. ಬಟ್ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಇವ್ರದ್ದು ಮೈತ್ರಿ ಇದೆಯಲ್ಲ, ದೋಸ್ತಿ ಅಂತ ಕರೆಸ್ಕೊಳ್ತಿದ್ದಾರಲ್ಲ, ಒಂದು ಸ್ವಲ್ಪ ಸಮನ್ವಯ ಕೊರತೆ ಇವ್ರದ್ದು. ಇದೇ ವಿಚಾರಕ್ಕೆ ಅಂತ ಅಲ್ಲ, ಮೊದಲಿಂದಲೂ ಸಮನ್ವಯ ಕೊರತೆ ಇದೆ. ಅವ್ರು ಕರೆಯೋದಕ್ಕೆ ಇವ್ರು ಹೋಗೋಕ್ಕೆ ಹಿಂದೆ ಮುಂದೆ ನೋಡೋದು, ಇವ್ರು ಕರೆಯೋದಕ್ಕೆ ಅವ್ರು ಹೋಗೋದಕ್ಕೆ ಹಿಂದೆ ಮುಂದೆ ನೋಡೋದು, ಇಬ್ಬರು ಒಟ್ಟಿಗೆ ಒಗ್ಗಟ್ಟಾಗಿ ಮಾಡುವಂಥ ಪ್ರತಿಭಟನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರೋದು. ಈಗ ಈ ಪಾದಯಾತ್ರೆ ವಿಚಾರದಲ್ಲೂ ಹಾಗೆ ಆಗ್ತಾ ಇದೆ ನೋಡಿ. ಚೂರು ಗೊಂದಲ ಅಂತ. ಏನು ಗೊಂದಲ? ಮೈತ್ರಿ ಪಕ್ಷದಲ್ಲಿ ಮತ್ತೆ ಇದೀಗ ಸಮನ್ವಯತೆ ಕೊರತೆ ಎದ್ದು ಕಾಣಿಸ್ತಾ ಇದೆ. ನಿನ್ನೆ ಪಾದಯಾತ್ರೆ ಬಗ್ಗೆ ಘೋಷಣೆ ಮಾಡಿದ್ರು BJPಯವರು. ಬಿಡದಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಘೋಷಣೆ ಅಂತ ಹೇಳಿದ್ರು. ದಿನಾಂಕ ಕುರಿತು JDS ಜೊತೆಗೆ ಇವತ್ತು ಚರ್ಚಿಸಬೇಕಾಗಿತ್ತು BJPಯವರು. ಚನ್ನಮ್ಮರ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮಾತುಕತೆ ಮುಂದೂಡಿಕೆ ಮಾಡಿದ್ರು. ಆದರೆ ಚರ್ಚೆಗೂ ಮೊದಲೇ ಪಾದಯಾತ್ರೆ ದಿನಾಂಕ ಘೋಷಣೆ ಮಾಡೇ ಬಿಟ್ರು ನೋಡಿ JDS ಅವರು. ಸೊ ಇದೀಗ ಗೊಂದಲ ಮುಂದುವರಿತಾ ಇದೆ. ಇಲ್ಲಿ ವೈಯಕ್ತಿಕ ವರ್ಚಸ್ಸು, ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರನೂ ಇದೆ. BJP ಒಂದು ರಾಷ್ಟ್ರೀಯ ಪಕ್ಷ ಅಂತ, JDS ನಿಮಗೆ ಪ್ರಾದೇಶಿಕ ಪಕ್ಷ ಅಂತ. BJPಯಲ್ಲಿರೋರಿಗೆ ಸುಮಾರು ಜನಕ್ಕೆ ಅಸಮಾಧಾನ, ನಾವು ಯಾಕೆ ಹೋಗಿ ಅವ್ರ ಜೊತೆಗೆ ಸೇರಬೇಕು, ನಮ್ಮ ವರ್ಚಸ್ಸು ಅವ್ರಿಗೆ ಹೋದಂಗೆ ಆಗತ್ತೆ ಅಂತ BJP ಕೆಲವು ನಾಯಕರುಗಳು ಹೇಳಿದಿದೆ. ಬಟ್ ಹೈಕಮಾಂಡ್ ನಾಯಕರದು ಒಪ್ಪಲ್ಲ. ನಿಮಗೇನು ರಾಜ್ಯದಲ್ಲಿ ಮೈತ್ರಿ ಆಗಿದೆ, ಮಾಯ ಮುಚ್ಕೊಂಡು ತೆಪ್ಪಗೆ ಮೈತ್ರಿ ಧರ್ಮ ಏನಿದೆ ಅದನ್ನು ಪಾಲನೆ ಮಾಡಿ ಅಂತ ಹೈಕಮಾಂಡಿಂದ BJP ನಾಯಕರಿಗೆ ಒತ್ತಡ. ಪಾಪ ಇವರು ಅದಕ್ಕೇನೆ ಅಳದು ತೂಗಿ ಲೆಕ್ಕಾಚಾರ ಹಾಕಿ JDS ಜೊತೆಗೆ ಮಾತಾಡಿ, ಪಾಪ ಅವರು ಮನೇಲಿ ಹಿಂಗೆ ಅನಾರೋಗ್ಯ ಸಮಸ್ಯೆ ಇದೆ, ಚೂರು ಎಲ್ಲ ಸರಿ ಆಗಲಿ, ಆಮೇಲೆ ಪಾದಯಾತ್ರೆ ದಿನಾಂಕ ನಿಗದಿ ಮಾಡೋಣ, JDSನವ್ರ ಜೊತೆ ಕುತ್ಕೊಂಡು ಮಾತಾಡೋಣ ಅಂತ. JDS ಅವ್ರು ರೆಡಿಯೇ ಇಲ್ಲ. ಈ ಬಿಡದಿ ಟೌನ್ಶಿಪ್ ಅನ್ನೋ ವಿಚಾರದಲ್ಲಿ ಗಟ್ಟಿ ಧ್ವನಿ ಎತ್ತಿದ್ದು, ಮೊದಲು ರಸ್ತೆಗಿಳಿದಿದ್ದು, ಬೀದಿಗಿಳಿದಿದ್ದು JDS. ನಾವು ಆಲ್ರೆಡಿ ವರ್ಚಸ್ಸಲ್ಲಿ ಇದ್ದೀವಿ, ಆಲ್ರೆಡಿ ನಮಗೆ ಈ ಒಂದು ಹೋರಾಟ ಪ್ಲಸ್ ಪಾಯಿಂಟ್ ಆಗಿದೆ. ನಾವು ಯಾಕೆ BJP ಜೊತೆಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಇದು ಹೊಸ ವಿಚಾರ ಏನಲ್ಲ. ಈ ಸಮನ್ವಯತೆಯ ಕೊರತೆ ಅನ್ನೋದು ಇವ್ರಿಗೆ ಬಹಳ ದಿನಗಳಿಂದ ಇದೆ. ಬಟ್ ಬಿಡದಿಯ ಹೋರಾಟ ವಿಚಾರ ನೋಡಿದಾಗ ಮೊದಲು ಪ್ಲಸ್ ಪಾಯಿಂಟ್ ಆಗಿದ್ದು ಅಥವಾ ತೀರಾ ಗಮನ ಸೆಳೆದಿದ್ದು JDSನವರೇ. BJPಯವರು ನಿಧಾನವಾಗಿ ಇದಕ್ಕೆ ಎಂಟ್ರಿ ಆದ್ರೂ ಕೂಡ JDSನವರೇ ಇದನ್ನು ಫಸ್ಟು ಪ್ಲಸ್ ಪಾಯಿಂಟ್ ಅಂತ ಮಾಡ್ಕೊಂಡಿದ್ದು. ಅದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಾ, ಅವ್ರ ಜೊತೆಗೆ ನಾವು ಹೋಗಬೇಕಾ ಬೇಡವಾ ಅಂತ. ಯಾಕೆ ಗೊಂದಲ ಇದು ಆಗ್ತಾ ಇರೋದು? ನೀತಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿನ ಪಾದಯಾತ್ರೆಯ ಲೆಕ್ಕಾಚಾರಗಳು ಈಗ ಮತ್ತೆ ಮೈತ್ರಿ ಪಕ್ಷಗಳ ನಡುವೆ ಸಮನ್ವಯದ ಹೊಂದಾಣಿಕೆಯನ್ನು ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ BJPಯ ನಾಯಕರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅತಿ ಶೀಘ್ರದಲ್ಲೇ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡಿದರು. ಆದರೆ ಈ ದಿನಾಂಕ ನಿಗದಿಯನ್ನು ನಮ್ಮ ಮೈತ್ರಿ ಪಕ್ಷ JDS ಜೊತೆ ಚರ್ಚಿಸಿ ಅಂತಿಮಗೊಳಿಸಿ ಅಧಿವೇಶನಕ್ಕೂ ಮೊದಲು ಈ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ವಿಜೇಂದ್ರ ಅವರ ಹೇಳಿಕೆಯ ಬೆನ್ನಲ್ಲೇ, ಅಂದರೆ ನಿನ್ನೆ ಅಷ್ಟೇ ಅವರು ಈ ಹೇಳಿಕೆಯನ್ನು ಪಾದಯಾತ್ರೆಯ ನಿರ್ಧಾರವನ್ನು ಪ್ರಕಟ ಮಾಡಿದರು. ಆದರೆ ಅದರ ಜೊತೆಯಲ್ಲೇ ಈಗ JDSನ ನಾಯಕರುಗಳು ಕೂಡ ಪಾದಯಾತ್ರೆ ವಿಚಾರ BJP ಜೊತೆ ಚರ್ಚೆಗೂ ಮೊದಲೇ ತಾವು ತಮ್ಮ ಟೆಂಟೇಟಿವ್ ಪಾದಯಾತ್ರೆ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಪಾದಯಾತ್ರೆ ಹೇಗೆ ಸಾಗುತ್ತೆ, ಎಲ್ಲಿಂದ ಎಲ್ಲಿವರೆಗೂ ಹೋಗಲಿದೆ, ಯಾವಾಗಿನಿಂದ ಎಲ್ಲಿವರೆಗೆ ಅನ್ನುವಂಥ ಮಾತನ್ನು ಚರ್ಚೆ ಮಾಡೋದಕ್ಕಿಂತಲೂ ಮೊದಲೇ ಬಿಡುಗಡೆ ಮಾಡಿ ಈ ತಿಂಗಳ ಅಂತ್ಯದಿಂದ ಆಗಸ್ಟ್ 1ನೇ ತಾರೀಕಿನವರೆಗೆ 3 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡುವ, ಆನಂತರ ವಿಧಾನಸೌಧಕ್ಕೆ ಬಂದು ಸದನದಲ್ಲಿ ಭಾಗವಹಿಸುವಂತಹ ನಿರ್ಧಾರವನ್ನು ಮಾಡುವುದಾಗಿ JDSನ ನಾಯಕರುಗಳು ಹೇಳಿಕೊಂಡಿದ್ದಾರೆ. ಇಲ್ಲಿ ಹೋರಾಟದ ದಿನದಿಂದಲೂ ಕೂಡ ಇಲ್ಲಿಯವರೆಗೂ ಮತ್ತೆ ಈ ಮೈತ್ರಿ ಪಕ್ಷಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ಬಿಡದಿಯ ರೈತರ ಹೋರಾಟವನ್ನು ಮುನ್ನಡೆಸ್ತವೆ, ಸರ್ಕಾರದ ನಿರ್ಧಾರವನ್ನು ಪ್ರತಿಭಟಿಸಿ ರೈತರಿಗೆ ಜಯ ತಂದು ಕೊಡ್ತವೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ಮುಖಂಡರುಗಳು ಕೆಲವೊಮ್ಮೆ ಜಂಟಿಯಾಗಿ ಮತ್ತು ಕೆಲವೊಮ್ಮೆ ವೈಯಕ್ತಿಕವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡು ರೈತರ ಜೊತೆಗೆ ನಿಲ್ತಾ ಇದ್ದರು. ಈ ಹಿಂದೆ ಅಂದರೆ 15 ದಿವಸಗಳ ಹಿಂದೆ ಹೋರಾಟದ ಭಾಗವಾಗಿ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಸುತ್ತಮುತ್ತಲಿನ, ಅಂದರೆ ಎಲ್ಲೆಲ್ಲಿ ಈ ಭೂ ಸ್ವಾಧೀನ ಪ್ರಕರಣ ನಡೀತಾ ಇದೆ ಅಲ್ಲಿಯ 28 ಹಳ್ಳಿಗಳಲ್ಲಿ 7-8 ಹಳ್ಳಿಗಳಲ್ಲಿ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ರೈತರ ಅಹವಾಲನ್ನು ಸ್ವೀಕರಿಸಿ ಅಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟು ರಾಹುಲ್ ಗಾಂಧಿಯವರಿಗೆ ಪತ್ರ ಮುಖಾಂತರ ಮನವಿಯನ್ನು ಸಲ್ಲಿಸಿ ಯೋಜನೆ ಕೈಬಿಡುವಂತಹ ಒಂದು ಸಾಂಕೇತಿಕ ಪಾದಯಾತ್ರೆಯನ್ನು ಮಾಡಿದರು. ಅದಾದ ಬಳಿಕ ಮತ್ತೊಂದು ಪಾದಯಾತ್ರೆಯ ನೆರಳನ್ನು ಅಥವಾ ಮುಂದೆ ಆಗಬಹುದು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದರು. ಇದನ್ನು ಈಗ BJP ಹಿಂದೆ ತಾನು ಮಾಡಿದ ಮೋಡ ಪಾದಯಾತ್ರೆ ಮತ್ತು ಸರ್ಕಾರದಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೈಟು ವಿಚಾರದಲ್ಲಾಗಿದ್ದ ಗೊಂದಲದಿಂದ ಮತ್ತು ಅವುಗಳನ್ನು ಹಿಂಪಡೆಯುವಲ್ಲಿ ಯಶಸ್ವಿಯಾದ ಪಾದಯಾತ್ರೆಯನ್ನು ಇಲ್ಲೂ ಬಿಡದಿ ವಿಚಾರದಲ್ಲಿ ಅನ್ವಯ ಮಾಡಿಕೊಂಡು ತಾನು ಗೆಲುವನ್ನು ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಘೋಷಣೆ ಮಾಡುವ ನಿರ್ಧಾರವನ್ನು ಮಾಡಿತ್ತು. ಇದಕ್ಕೆ ಮೈತ್ರಿ ಪಕ್ಷವನ್ನು ಸೇರಿಸಿಕೊಂಡು ಹೋಗುವಂಥ ಯೋಚನೆಯನ್ನು ಮಾಡಿತ್ತು. ಈ ಎರಡೂ ಪಕ್ಷಗಳ ನಾಯಕರು ಈ ವಿಚಾರದಲ್ಲಿ 2 ದಿನಗಳ ಒಳಗೆ ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗಿತ್ತು. ಆದರೆ BJPಗೂ ಮೊದಲೇ JDS ನಾಯಕರು ಈ ಪಾದಯಾತ್ರೆ ನಿರ್ಧಾರವನ್ನು ಘೋಷಣೆ ಮಾಡಿರುವುದು ಮತ್ತೊಮ್ಮೆ ಇದು ಸಮನ್ವಯದ ಕೊರತೆಯೋ ಅಥವಾ ಹೊಂದಾಣಿಕೆಯ ವ್ಯತ್ಯಾಸವೋ ಅಥವಾ BJPಗಿಂತ ಮೊದಲು ತಾವು
ಹಮ್ಮಿಕೊಂಡಿರುವಂಥ ಹೋರಾಟದಲ್ಲಿ ಗೆಲುವನ್ನು ಪಡಿಬೇಕು ಅಥವಾ ವರ್ಚಸ್ಸನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರುವ ನಿಲುವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ JDS ಕೊಟ್ಟಿರುವಂತಹ ಪಾದಯಾತ್ರೆಯ ಮಾರ್ಗಸೂಚಿ ಮತ್ತು ಅದರ ದಿನಾಂಕಗಳು BJP ಜೊತೆಗೆ ಸಾಮರಸ್ಯದ ಕೊರತೆಯನ್ನು ಕಾಡಿಸ್ತಾ ಇದೆ. BJPಯ ನಾಯಕರು ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಒಂದು ವೇಳೆ ದೆಹಲಿ ಮಟ್ಟದಲ್ಲಿ ಮತ್ತೊಮ್ಮೆ ಮಾತುಕತೆಯಾಗಿ ನಿರ್ಧಾರ ದಿನಾಂಕಗಳು ಮತ್ತೆ ಬದಲಾಗಬಹುದು, ಅಥವಾ ಹಾಗಾಗದಿದ್ದಲ್ಲಿ ಎರಡೂ ಪಕ್ಷಗಳು ಭಿನ್ನ ಭಿನ್ನವಾಗಿ ಜನಾಭಿಪ್ರಾಯವನ್ನು ರೂಪಿಸುವ ನಿಟ್ಟಿನಲ್ಲಿ ತಾವು ಸಪರೇಟ್ ಆಗಿ ಹೋರಾಟವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡು ಸದನದಲ್ಲಿ ಒಟ್ಟಿಗೆ ಕೂತು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಹಾಗೆ ಈ ಸಾಧ್ಯತೆಗಳು ಹೆಚ್ಚಾಗುವಂತಹ ವಿಚಾರಗಳು ಕೂಡ ಇದೆ. ಒಟ್ಟಿನಲ್ಲಿ ಈಗ BJP ಈ ವಿಚಾರದಲ್ಲಿ ತೆಗೆದುಕೊಳ್ಳುವ ನಿಲುವು ನಿರ್ಧಾರಗಳು ಸಮನ್ವಯ ಮತ್ತು ಮೈತ್ರಿಯ ವಿಚಾರದಲ್ಲಿ ಎದ್ದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಫೈನ್, ಥ್ಯಾಂಕ್ ಯು.